ಮೇಡಮ್, ಶಿಕ್ಷೆ ಪ್ರಮಾಣ ಎಷ್ಟು ಆಗಬಹುದು ಅಂತೇಳಿ ಇವತ್ತು ಆ ತೀರ್ಪು ಬರುತ್ತೆ ಅಂತೇಳಿ, ಬಟ್ ಅದು ನಾಳೆಗೆ ಕಾಯ್ದಿರಿಸಲಾಗಿದೆ. ಎಷ್ಟು ಶಿಕ್ಷೆ ಪ್ರಮಾಣ, ಜೀವಾವಧಿ ಶಿಕ್ಷೆ ಆಗ್ಬೋದಾ ಅಥವಾ ನಮಗೆ ಕೇಳಿದ್ರೆ ಪಾಪ ನ್ಯಾಯಾಧೀಶರು ಬಟ್ ಈಗ ಜೀವಾವಧಿ ಅನ್ನೋದ್ರ ಬಗ್ಗೆನೂ ಕೂಡ ಭಾಳಷ್ಟು ಕನ್ಫ್ಯೂಷನ್ಸ್ ಇದೆ. ಜೀವಾವಧಿ ಶಿಕ್ಷೆ ಅಂದರೆ ಸಾಯೋವರೆಗೂ ಜೈಲಲ್ಲಿ ಇರೋದಾ ಅಥವಾ 14 ವರ್ಷನಾ 20 ವರ್ಷನಾ ಅಂತ. ಬಟ್ ಕೆಲವೊಂದು ಈ ವಿಚಾರದಲ್ಲಿನೇ ಕೋರ್ಟ್ಗಳಲ್ಲಿ ಹಲವಾರು ದಾವೆಗಳಲ್ಲಿ ಹಲವಾರು ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಆದರೆ ಜೀವವಿರುವವರೆಗೂ ಜೀವಾವಧಿ ಶಿಕ್ಷೆ. ನೀವೇನಾದರೂ ಅವರ ಸನ್ನಡತೆಯ ಆಧಾರದ ಮೇಲೆ ಅವರನ್ನು ಬಿಡುಗಡೆ ಮಾಡ್ತೀರಿ ಅನ್ನೋದಾದರೆ ಕಂಪಲ್ಸರಿ 14 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿರಬೇಕು. ಮತ್ತು ಭಾಳಷ್ಟು ಇನ್ನೊಂದಿದೆ, ಜೀವಿತಾವಧಿ, ಜೀವಾವಧಿ, ಈ ರೀತಿಯಂಥ ಹಲವಾರು ಕನ್ಫ್ಯೂಷನ್ ಇದೆ. ಬಟ್ ನಾಳೆ ಅವರಿಗೆ ಎಷ್ಟು ವರ್ಷಗಳ ಕಾಲ ಶಿಕ್ಷೆಯ ಪ್ರಮಾಣ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸ್ವತಃ ನ್ಯಾಯಾಧೀಶರೇ ಕೊಡಬೇಕು. ಬಟ್ ಆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ವಿನಯ್ ಕುಲಕರ್ಣಿ ಪರ ನ್ಯಾಯವಾದಿಗಳು ಅದನ್ನು ಇವತ್ತು ಕೂಡ ಸುದೀರ್ಘವಾಗಿ ಅವರು ಕೂಡ ವಾದ ಮಂಡನೆಯನ್ನು ಮಾಡಿದ್ದಾರೆ. ವಿನಯ್ ಕುಲಕರ್ಣಿ ಕೂಡ ಗಳಗಳ ಅಂತ 10 ನ್ಯಾಯಾಧೀಶರ ಮುಂದೆ ಬೇಡ್ಕೊಂಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ನಾಳೆ ಶಿಕ್ಷೆಯ ಪ್ರಮಾಣ ತೀರ್ಪು ಕಾಯ್ದಿರಿಸಿದೆ ಕೋರ್ಟ್, ಕಾಯ್ತಾ ಇದ್ದಾರೆ ಎಲ್ಲರೂ.